ಈಗ ಎಲ್ಲ ಜಿಲ್ಲೆಯ ಮುಖಂಡರುಗಳು ಕೂಡ ಪರಮೇಶ್ವರ, ರಾಜಣ್ಣ, ವಾಸು, ವೆಂಕಟರಮಣಪ್ಪ, ಡಾಕ್ಟರ್ ರಂಗನಾಥ್, ಮತ್ತೆ ಅಧ್ಯಕ್ಷರು ಎಲ್ಲರೂ ಕೂಡ ಶಫಿ, ನಂಜೇಗೌಡ ಕೋಲಾರ ಜಿಲ್ಲೆಯಲ್ಲ, ಎಲ್ಲರೂ ಸೇರಿ ಅವ್ರನ್ನ ಸೇರಿಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ನಂಬರ್ 1. ನಂಬರ್ 2, ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲ ಜಿಲ್ಲೆಯವರು ಯಾರನ್ನ ಹೇಳ್ತೀರಿ ಅವ್ರನ್ನೇ ಅಭ್ಯರ್ಥಿ ಮಾಡ್ತೀವಿ. ಯಾಕಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇದೆ, ಒಳ್ಳೆ ವಾತಾವರಣ ಇದೆ. ಸರ್ಕಾರನೂ ಕೂಡ ನಾವು ಜನಪರವಾದಂತ ಕೆಲಸಗಳನ್ನ ಮಾಡಿದ್ದೇವೆ. 5 ಗ್ಯಾರಂಟಿಗಳನ್ನ ನುಡಿದಂತೆ ಜಾರಿ ಮಾಡಿದ್ದೇವೆ, ಮಾತನ್ನ ಉಳಿಸಿಕೊಂಡಿದ್ದೇವೆ. ಅದರಿಂದ ಇಡೀ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ಇದೆ, ತುಮಕೂರಿನಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ಮೊನ್ನೆ ನಾನು ಡಿ.ಕೆ. ಶಿವಕುಮಾರ್ ಹೋಗಿದ್ದು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಜಿಲ್ಲೆಯ ಎಲ್ಲ ಮುಖಂಡರುಗಳು, ಶಾಸಕರು ಎಲ್ಲರೂ ಕೂಡ ಸೇರಿ ಒಂದು ಸೌಲಭ್ಯಗಳನ್ನು ವಿತರಣಾ ಕಾರ್ಯಕ್ರಮ ಮಾಡಿದ್ರು ಇಡೀ ಜಿಲ್ಲೆ. ಅವತ್ತು ಬಹಳ ಜನ ಸೇರಿದ್ರು. ಸುಮ್ಮನೆ ಅಷ್ಟೊಂದು ಜನ ಸೇರ್ಲಿಕ್ಕೆ ಸಾಧ್ಯ ಆಗಲ್ಲ. ಜನರಿಗೆ ನಾವು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಸಮಾಧಾನ ಇದೆ. ಆ ಸಮಾಧಾನ ಇರೋದ್ರಿಂದಲೇ ಆ ರೀತಿ ಜನರು ನಮ್ಮ ಸಭೆಗಳಿಗೆ ಸೇರ್ತಕ್ಕಂಥದ್ದು.